ಇನ್ನೋಗ್ರಿ ಈಗ ನಡೆದ ಈ ಡೆವಲಪ್ಮೆಂಟ್ಗಳಿಂದ ಈಗ ಒಂದಂತೂ ಸ್ಪಷ್ಟ ಆಗ್ಯದ ಈಗಾಗಲೇ. ಇಲ್ಲ ಅಲ್ಲಿ ನಡೆದಿದ್ದು ಗ್ಯಾರಂಟಿ, ಆದರೆ ಯಾರು ಅನ್ನೋದು ಹೊರಗೆ ಬರ್ಲಿಕ್ಕೆ ಅನ್ನಿಸ್ತದೆ ಇಂಥವ್ರು ಮಾಡ್ಲಿಕ್ಕೆ ಇತ್ತಿದ್ದಾರೆ ಅಂತೇಳಿ. ಆದರೆ ಅವ್ರ ಹೆಸರು ಹೇಳೋದಕ್ಕೆ ಈ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಮತ್ತಾರು ಆಗಿರ್ಬೋದು ಭಯ ನೋಡಿಸ್ತಿರ್ಬೋದು, ಅಥವಾ ಅದು ಸುಳ್ಳಾದರೆ ಹೇಗಪ್ಪ ಅನ್ನೋದು ಮತ್ತೊಂದು ಭಯನೂ ಕಾಡ್ತಾ ಇರ್ಬೋದು ಅಂತ. ಹೀಗಾಗಿ ಒಟ್ಟು ಈ ದೇವರ ಅನುಗ್ರಹ ಪಡೆಯೋದಕ್ಕೆ ನೀವೆಲ್ಲ ಹೋರಾಟ ಮಾಡಿರ್ತೇವೋ ರೈಟ್ ವಿಂಗ್ದವ್ರು ಹೇಳಿದ್ರು ಸಹಿತ ಅಥವಾ ಸಂಘ ಪರಿವಾರದವ್ರು ಹೇಳಿದ್ರು ಸಹಿತ ಇವತ್ತು ನಿಧಾನಕ್ಕೆ ಎಚ್ಚರಗೊಳ್ಳುತ್ತಿರುವಂಥ ಜನ ಪ್ರಶ್ನೆ ಮಾಡ್ತಾಯಿದ್ದಾರೆ ಇವುಗಳ ಬಗ್ಗೆ. ಇಲ್ಲ ಉತ್ತರ ಏನದ ಇವರಲ್ಲೇ ಅನ್ನೋದಕ್ಕಾಗಿ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಘಟನೆ, ಧರ್ಮಸ್ಥಳದ ಘಟನೆ ಒಂದು ದೊಡ್ಡ ತಿಕ್ಕಾಟ ಕಾರಣ ಆಗ್ತಾ ನಡೆದು ಸರ್ಕಾರ ಮತ್ತು ಅದರ ವಿರೋಧಿಗಳ ಪಕ್ಷಗಳ ನಡಕ, ಜೊತೆಗೆ ಧರ್ಮಸ್ಥಳದ ಅಲ್ಲಿಯ ಈ ಒಂದೇನೋ ಅಲ್ಲೇ ನಮ್ಮ ಹೆಗ್ಗಡೆಯವರಿದ್ದಾರೋ ಅವ್ರ ಕುರಿತಾಗಿ ತನಿಖೆ ಆಗಲಿ ಅನ್ನುವಂಥದ್ದು, ಜೊತೆಗೆ ಇಲ್ಲ ಅವ್ರು ಪ್ರಾಮಾಣಿಕರಿದ್ದಾರೆ ಅಂತ ಅವ್ರ ಬಗ್ಗೆ ಅವರ ಹೇಳುತ್ತಿರುವಂಥ ಅನೇಕ ಸಂಘಟನೆಗಳು ಅಲ್ಲಿದ್ದಾವೆ. ಒಟ್ಟಾರೆಯಾಗಿ ವಿವಿಧ ಸಂಘಟನೆಗಳ ಅಥವಾ ವಿವಿಧ ಧರ್ಮ ಕ್ಷೇತ್ರಗಳ ಜನ ಇದರಲ್ಲಿ ಎಂಟ್ರಿನೂ ಆಗ್ತಾಯಿದ್ದಾರೆ, ಒಂದು ಕಡೆ ತನಿಖೆ ಆಗಲಿ ಅಂತ ಎರಡೂ ಕಡೆ ಹೇಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಇವತ್ತು ಬಹಳ ಜಾಗೃತಿಯಿಂದ ಒಂದು ನಿರ್ಣಯಕ್ಕೆ ಬರಬೇಕಾಗ್ಯದ, ನಿರ್ಧರಿಸಬೇಕಾಗ್ಯದ ಯಾರು ಇಲ್ಲಿ ಇದ್ರ ಹಿಂದಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಬಲವಂತವಾದ ಸಾಕ್ಷಿಗಳನ್ನು ಕೊಟ್ಟರೆ ಮೋಸ್ಟ್ಲಿ ಈ ಕೇಸು ಮುಲ್ಟನ್ನು ಹೊಡಿಬೋದು. ಆದರೆ ಈಗಿನ ಡೆವಲಪ್ಮೆಂಟ್ ನೋಡಿದರೆ ಮಾತ್ರ ಭಾಳ ಕಷ್ಟ. ಈಗ ವೈಚಾರಿಕ ವರ್ಸಸ್ ಧಾರ್ಮಿಕ ಮನೋಸ್ಥಿತಿ ನಡಕಿನ ಯುದ್ಧ ಅನ್ನೋದು ತಯಾರಾಗಲಿಕ್ಕೆ ಅಂತ ಹೇಳ್ತಾ ನಮ್ಗೆ ಅನಿಸಿದ್ದೀನಿ ಕೆಲವು ನಿಮ್ಗೆ ಹೇಳಿದ್ದೀನಿ. ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಅನಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡೆಯುವ ವಂದನೆಗಳು.